ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿ ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ? ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಒಡಿಶಾದ ಪುರಿಯಿಂದ ಪ್ರಧಾನಿ ಮೋದಿ ಸ್ಪರ್ಧೆ ಮಾಡಲ್ಲ ಅನ್ನೋದು ಕ್ಲಿಯರ್ ಆಗಿ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ದಕ್ಷಿಣ ಭಾರತದ ಮೇಲೆ ಮೋದಿ ಕಣ್ಣಿದ್ಯಾ? ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದಿಂದ ಪ್ರಧಾನಿ ಮೋದಿ ಸ್ಪರ್ಧಿಸುವ ಸಾಧ್ಯತೆ ಕೂಡ ಇದೆ. ಮೋದಿ ಕರ್ನಾಟಕದಿಂದ ಸ್ಪರ್ಧೆ ಮಾಡಿದ್ರೆ ದಕ್ಷಿಣ ಭಾರತದ ಮೇಲೆ ಯಾವ ಪರಿಣಾಮ ಆಗಬಹುದು? ಬಿಜೆಪಿಯ 3ನೇ ಪಟ್ಟಿ 36 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಕೂಡ ಘೋಷಣೆ ಆಯಿತು. ಈ ಬೆನ್ನಲ್ಲೇ ಪುರಿಯಿಂದ ನರೇಂದ್ರ ಮೋದಿ ಸ್ಪರ್ಧೆ ಮಾಡ್ತಾರೆ ಅಂತಿತ್ತು. ಈಗ ಅವರು ಸ್ಪರ್ಧೆ ಮಾಡಲ್ಲ. ಮತ್ತಷ್ಟು ಮಾಹಿತಿ ನವದೆಹಲಿಯಿಂದ ಶಬೀರ್ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಶಬೀರ್. ಗುಡ್ ಮಾರ್ನಿಂಗ್ ಹರೀಶ್. ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕೀಗ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಪುರಿಯಿಂದ ಮೋದಿ ನಿಲ್ತಾ ಇಲ್ಲ ಅಂತ. ಆದರೆ ದಕ್ಷಿಣ ಭಾಗ, ಅದರಲ್ಲೂ ಕರ್ನಾಟಕ, ಅದರಲ್ಲೂ ಬೆಂಗಳೂರು ದಕ್ಷಿಣ ಅನ್ನೋ ಮಾತಿದೆ. ಹೌ ಪಾಸಿಬಿಲಿಟೀಸ್ ಎಷ್ಟಿದೆ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಹರೀಶ್, ಮೋದಿ ಅವರು ದಕ್ಷಿಣ ಭಾರತದಿಂದ ಸ್ಪರ್ಧಿಸ್ತಾರ ಅನ್ನೋದಕ್ಕೆ ಈಗ ಮತ್ತಷ್ಟು ನಿರೀಕ್ಷೆಗಳು ಹೆಚ್ಚಾಗ್ತಿದಾವೆ. ಯಾಕಂದ್ರೆ ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ವಾರಣಾಸಿ ಮತ್ತೆ ವಡೋದರದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧಿಸಿದ್ರು. ಆದ್ರೆ ಈ ಬಾರಿ ವಾರಣಾಸಿ ಮತ್ತೆ ವಡೋದರವನ್ನ ಕೈಬಿಟ್ಟು ಒಡಿಶಾದ ಪುರಿಯಿಂದ ಸ್ಪರ್ಧಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಬಿಜೆಪಿಯ 3ನೇ ಪಟ್ಟಿ ಈಗ ಪ್ರಕಟ ಆಗಿರುವಂತದ್ದು. ಒಡಿಶಾದ ಪುರಿಯಿಂದ ಈಗ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಸಂಬಿತ್ ಪಾತ್ರ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ಮತ್ತಷ್ಟು ನಿರೀಕ್ಷೆಗಳು ಗರಿಗೆದರ್ತಾ ಇರುವಂತದ್ದು. ಒಂದ್ ಕಡೆ ರಾಹುಲ್ ಗಾಂಧಿ ದಕ್ಷಿಣದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ದಕ್ಷಿಣ ಭಾರತದಿಂದ ಸ್ಪರ್ಧೆ ಮಾಡೋ ಮೂಲಕ ಕರ್ನಾಟಕದ ಭದ್ರಕೋಟೆ ಏನಿದೆ ಅಲ್ಲಿಂದ ಮತ್ತಷ್ಟು ಬಿಜೆಪಿಯನ್ನ ವಿಸ್ತರಿಸುವಂತ ಪ್ಲಾನ್ ಅನ್ನ ಬಿಜೆಪಿ ಮಾಡ್ಕೊಂಡಿದ್ಯಾ ಅನ್ನೋ ಒಂದು ಅನುಮಾನಗಳು ಈಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬೆಂಗಳೂರು ದಕ್ಷಿಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತದೆ. ಯಾಕಂದ್ರೆ ಕರ್ನಾಟಕದಿಂದ ಸ್ಪರ್ಧೆ ಮಾಡಿದ್ರೆ ಪಕ್ಕದಲ್ಲಿರುವಂತಹ ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರಕ್ಕೂ ಕೂಡ ಮತ್ತಷ್ಟು ಶಕ್ತಿ ಬರಲಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಕೇರಳದಲ್ಲೂ ಕೂಡ 1 ಸೀಟ್ ಇರುವುದರಿಂದ ಅಲ್ಲೂ ಕೂಡ ಬಿಜೆಪಿಯನ್ನ ವಿಸ್ತರಿಸಬಹುದು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಕ್ಷಣದ ಮಾಹಿತಿಗಾಗಿ ಇದೀಗ ಡಿ.ಕೆ. ಶಿವಕುಮಾರ್ ಅವರು ಅಂದ್ರೆ ಟ್ರಬಲ್ ಶೂಟರ್ ಬಳ್ಳಾರಿಗೆ ಇಲ್ಲದೆ ಇರೋದು ಒಂದು ರೀತಿ ಕ್ಷೇತ್ರ ಕಳೆದುಕೊಳ್ಳುವ ಭೀತಿಯಲ್ಲಿ ಕಾಂಗ್ರೆಸ್ ಇದೆಯಾ ಅಂತ ಈ ಕ್ಷಣ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಾ ಇದ್ದೀರಾ. ಗೊತ್ತಿಲ್ಲ ಡಿ.ಕೆ.ಶಿ ಅವರ ನಡೆ ಹಿಂದಿನ ರಹಸ್ಯ ಏನು, ಏಕಾಂಗಿ ಆಗೋದ್ರ ಅಲ್ಲಿನ ಸಂಸದ ಉಗ್ರಪ್ಪ. ಬ್ರೇಕಿಂಗ್ ನ್ಯೂಸ್. ನಿಮಗೆ ನೆನಪು ಮಾಡ್ತಾ ಇದ್ದೀನಿ ನಾನು, ಇತ್ತೀಚೆಗೆ ಉಪಚುನಾವಣೆ ನಡೆದಾಗ ಬಳ್ಳಾರಿಯ ಗೆಲುವಿಗೋಸ್ಕರ ಅದೇ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿದ್ರು ಜಿಲ್ಲಾ ಉಸ್ತುವಾರಿ ಸಚಿವ ಡಿ.ಕೆ. ಶಿವಕುಮಾರ್. ಬಬ್ಬರದ ಪ್ರಚಾರ ಅದು. ಅಷ್ಟೇ ಅಲ್ಲ, ಜಿಲ್ಲೆಯ ಶಾಸಕರು ಕೂಡ ಕೈ ಜೋಡಿಸಿದ್ರು. ಹಾಗಾಗಿ ಉಗ್ರಪ್ಪನವರು ಗೆದ್ದಿದ್ರು. ಈ ಮೂಲಕ ಕಾಂಗ್ರೆಸ್ ಪ್ರತಿಷ್ಠೆ ಕೂಡ ಉಳಿದಿತ್ತು ಆಗ. ಆದರೆ ಈಗ ಮಾತ್ರ ದೋಸ್ತಿಗಳ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಆಗಲಿ ಬೇರೆ ಯಾವುದೇ ಕಾಂಗ್ರೆಸ್ ನಾಯಕರಾಗಲಿ ಬಳ್ಳಾರಿ ಕಡೆ ತಲೆ ಹಾಕಿಲ್ಲ. ಕಂಪ್ಲಿಯ ಶಾಸಕ ಗಣೇಶ್ ಜೈಲಲ್ಲಿದ್ದರೆ ಅತೃಪ್ತರ ಗುಂಪಿನಲ್ಲಿರುವಂಥ ಶಾಸಕ ನಾಗೇಂದ್ರ ತಟಸ್ಥರಾಗಿ ಮನೆಯಲ್ಲಿದ್ದಾರೆ. ಅತಂತ್ರ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಗೊತ್ತಿಲ್ಲ ಏನೇನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಕಾದು ನೋಡಬೇಕು. ಬೇರೆ ಯಾವುದೇ ಕಾಂಗ್ರೆಸ್ ನಾಯಕರಾಗಲಿ ಬಳ್ಳಾರಿಯತ್ತ ತಲೆ ಹಾಕಿಲ್ಲ. ಈ ಕ್ಷಣಕ್ಕೆ ಅತಂತ್ರ ಸ್ಥಿತಿಯಲ್ಲಿ ಆನಂದ್ ಸಿಂಗ್ ಸಿಕ್ಕಾಕೊಂಡಿದ್ದಾರೆ. ಕೊಪ್ಪಳದಲ್ಲಿ ಸಚಿವ ತುಕಾರಾಂ, ಗದಗದಲ್ಲಿ ಪರಮೇಶ್ವರ ನಾಯಕ್ ತುಂಬ ಬ್ಯುಸಿಯಾಗಿದ್ದಾರೆ. ಇದರಿಂದ ರಣರಂಗದಲ್ಲಿ VS ಉಗ್ರಪ್ಪ ಒನ್ ಅಂಡ್ ಓನ್ಲಿ ಫುಲ್ ಏಕಾಂಗಿ ಆಗಿಬಿಟ್ರಾ ಅನ್ನೋದು ಬಳ್ಳಾರಿಯ ಜನತೆ ಇದೀಗ ಮಾತಾಡ್ತಿದ್ದಾರೆ. ಈಗ ಚುನಾವಣೆ ನಡೀತಾ ಇರ್ಬೇಕಾದ್ರೆ ಬಳ್ಳಾರಿಯ ಉಸ್ತುವಾರಿ ಸಚಿವರನ್ನ ಬೇರೆ ಕಡೆ ಇದು ಕೊಟ್ಟಿರೋದ್ರಿಂದ ಬೇರೆ ಜಿಲ್ಲೆಗೆ ಇದು ಉಸ್ತುವಾರಿ ಕೊಟ್ಟಿದ್ದಾರೆ. ಆದರೂ ಇಲ್ಲಿ ಇರತಕ್ಕಂಥ 6 ಜನ ಶಾಸಕರಲ್ಲಿ ಅಲ್ಲಿ ಭೀಮನಾಯ್ಕರೊಬ್ಬರಿಗೆ ಹೆಚ್ಚಿನ ಇದಾಗಿ ಬಳ್ಳಾರಿ ಉಳ್ಕೊಂಡಿರೋದು. ಈಗ ಆನಂದ್ ಸಿಂಗ್ ಅವರು ತಟಸ್ಥ ಆಗಿದ್ದಾರೆ. ಆಮೇಲೆ ಕಂಪ್ಲಿ ಶಾಸಕರು ಗಣೇಶ್ ಅವರು, ಹಾಗೆ ಗ್ರಾಮಾಂತರ ಶಾಸಕ ಮಾಹಿತಿ ಬಳ್ಳಾರಿಯಿಂದ ನನ್ನ ಸಹೋದ್ಯೋಗಿ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ರೀ ವೀರೇಶ್. ಗುಡ್ ಮಾರ್ನಿಂಗ್ ಹರೀಶ್. ಕಳೆದ ಬಾರಿಯ ಆ ಜೋಶ್, ಕಳೆದ ಬಾರಿಯ ಎಲ್ಲ ಒಗ್ಗಟ್ಟುತನ ಈ ಬಾರಿ ಮಿಸ್ ಹೊಡಿತಾ ಇರೋದು ಕಾಂಗ್ರೆಸ್ಗೆ ಅಥವಾ ದೋಸ್ತಿ ಸರ್ಕಾರಕ್ಕೆ ಎಷ್ಟು ಡ್ಯಾಮೇಜ್ ಮಾಡ್ಬೋದು?
ಬಹುದೊಡ್ಡ ಡ್ಯಾಮೇಜ್ ಅಂತ ಹೇಳ್ಬೋದು ಹರೀಶ್, ಕಾಂಗ್ರೆಸ್ಸಿನ ಮಟ್ಟಿಗೆ ಇದು. ಯಾಕಂತಂದ್ರೆ ಸಚಿವ ಡಿ ಕೆ ಶಿವಕುಮಾರ್ ಅವರು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಆದ್ರೆ ಅವರು ಉಸ್ತುವಾರಿ ಸಚಿವರಾದ ನಂತರ ಲೋಕಸಭೆ ಚುನಾವಣೆ ಘೋಷಣೆ ಆದ ನಂತರ ಒಂದೇ ಒಂದು ದಿನವೂ ಸಹ ಅವರು ಬಳ್ಳಾರಿಗೆ ಬಂದಿಲ್ಲ. ಅಭ್ಯರ್ಥಿಯ ಜೊತೆಗೆ ಯಾವುದೇ ರೀತಿಯಾದಂತಹ ಸಭೆಗಳಾಗಿರ್ಲಿ, ಮುಖಂಡರ ಸಭೆಗಳಾಗಿ ಯಾವುದೇ ರೀತಿಯಾದಂತಹ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿಲ್ಲ. ಇನ್ನೊಂದ್ ಕಡೆ ಕಂಪ್ಲಿ ಶಾಸಕ ಜಯನ್ ಗಣೇಶ್ ಜೈಲಲ್ಲಿದ್ದಾರೆ. ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಅವರು ಅತೃಪ್ತರ ಗುಂಪಿನಲ್ಲಿ ಕೂಡಿಕೊಂಡು ಅವರ ಸಹೋದರ ಬಿಜೆಪಿ ಸೇರಿರೋದ್ರಿಂದ ಅವರು ಸಹ ಮನೆಯಲ್ಲಿ ಉಳ್ಕೊಂಡಿರುವಂತ ಪರಿಸ್ಥಿತಿ ನಾಗೇಂದ್ರ ಅವರದಾಗಿದೆ. ಇನ್ನೊಂದ್ ಕಡೆ ಆನಂದ್ ಸಿಂಗ್ ಅವರು ಅವರ ಗಲಾಟೆಯ ನಂತರ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅವರು ಓಡಾಡ್ತಾ ಇದ್ದಾರೆ. ಸಚಿವರಾದಂತಹ ಏನು ತುಕಾರಾಮ್ ಇದ್ದಾರೆ, ಅವರಿಗೆ ಕೊಪ್ಪಳದ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರು ಹೀಗಾಗಿ ಅಲ್ಲಿಯ ಅಭ್ಯರ್ಥಿಯ ಮೇಲೆ ಅವರು ಒತ್ತನ್ನು ಕೊಡ್ತಾ ಇದ್ದಾರೆ. ಪರಮೇಶ್ವರ್ ನಾಯ್ಕ ಅವರಿಗೆ ಗದಗ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಉಗ್ರಪ್ಪ ಅವರ ಉಸ್ತುವಾರಿ ಯಾರು ನೋಡ್ಕೊಳ್ಳೋರು, ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನ ಭಿನ್ನಮತ ಮತ್ತು ಎಲ್ಲರನ್ನ ಒಗ್ಗಟ್ಟಾಗಿ ಕರೆದುಕೊಂಡು ಹೋಗೋರು ಯಾರು ಅನ್ನೋ ಒಂದು ಪ್ರಶ್ನೆ ಒಂದ್ ಕಡೆ ಕಂಡು ಬರ್ತಾ ಇದೆ. ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ನ್ಯೂಟ್ರಲ್ ಆಗಿ ಉಳಿದಿರೋದು ಬಹುದೊಡ್ಡ ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು ಹರೀಶ್. ಥ್ಯಾಂಕ್ ಯು ಸೊ ಮಚ್ ವೀರೇಶ್ ದಾನಿ ಈ ಕ್ಷಣದ ಮಾಹಿತಿಗಾಗಿ. ನಿನ್ನೆ ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸಿದಂತಹ ಸಚಿವ CS ಶಿವಳ್ಳಿ ಅವರ ಅಂತ್ಯಕ್ರಿಯೆ ಇವತ್ತು ಸಂಜೆ 4 ಗಂಟೆಗೆ ಅವರ ಸ್ವಗ್ರಾಮ ಯರಗುಪ್ಪಿಯಲ್ಲಿ ನಡೆಯುತ್ತೆ. ಕುಂದಗೋಳದಿಂದ ಯರಗುಪ್ಪಿಗೆ ಪಾರ್ಥಿವ ಶರೀರವನ್ನು ರವಾನಿಸಲಾಗಿದೆ. ರಸ್ತೆ ಉದ್ದಕ್ಕೂ ಗ್ರಾಮಸ್ಥರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಮುಖ್ಯಮಂತ್ರಿಗಳು ಕೂಡ ಅಂತ್ಯಕ್ರಿಯೆಗೆ ಭಾಗವಹಿಸ್ತಾರೆ. DCM ಕೂಡ ಇರ್ತಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಗೃಹ ಸಚಿವರು ಕೂಡ ಪಾಲ್ಗೊಳ್ತಾರೆ. ಧಾರವಾಡ ಜಿಲ್ಲಾದ್ಯಂತ ಇವತ್ತು ಸರ್ಕಾರ ರಜೆ ಘೋಷಣೆ ಆಗಿದೆ. 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆ. ಆದರೆ SSLC ಪರೀಕ್ಷೆ ಮಾತ್ರ ಎಂದಿನ ಹಾಗೆ ನಡೆಯುತ್ತೆ. ಇದುವರೆಗೆ ನ್ಯೂಸ್ ಕೊಟ್ಟಿದ್ದು ನಾನು ಹರೀಶ್ ನಾಗರಾಜು. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.